ಹಲೋ, ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವೆಲ್ಲ ತಮ್ಮನೇನು ನೋಡೇ ಇದ್ದೀರಾ, ಏನು ವಿಶೇಷ ಅಂತ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಆದ್ರೂ ವಿಶೇಷಕ್ಕೆ ಬಂದ್ಬಿಡೋಣ. ಏನಂದರೆ, ಅಪ್ಪು ಅವರ ಮೊದಲನೇ ಫಿಲಮ್, ಡೆಬ್ಯೂ ಫಿಲಮ್ ಅಪ್ಪು ರಿಲೀಸ್ ಆಗ್ತಾ ಇದೆ ಇದೇ ವರ್ಷ. ಏನು ಸ್ಪೆಷಲ್ ಅಂದರೆ 50ನೇ ವರ್ಷದ ಹುಟ್ಟುಹಬ್ಬ ಇದು ಅಪ್ಪು ಅವ್ರದ್ದು. ಸೊ ಅವ್ರು ಇಲ್ದಿರ ಮಾಡ್ತಾ ಇರೋದು ಇದು ಭಾಳ ಬೇಸರ ನನಗಂತೂ. ಇಡೀ ಕರ್ನಾಟಕಕ್ಕೆ ಬೇಸರ, ಯಾಕಂದರೆ ಅವ್ರು ಕರ್ನಾಟಕ ರತ್ನ ಎಷ್ಟೇ ಆಗಲಿ. ಸೊ ಇದು ಅವರ 50ನೇ ಬರ್ತ್ಡೇ ಆಗಿರೋದ್ರಿಂದ ಅಶ್ವಿನಿ ಮೇಡಮ್ ಅವರು ಒಂದು ತುಂಬ ಒಳ್ಳೆ ಡಿಸಿಷನ್ ಮಾಡಿದ್ದಾರೆ. ಬಿಕಾಸ್ ಅಪ್ಪು ಯಾವತ್ತೂ ರಿಲೀಸ್ ಆಗಿರಲಿಲ್ಲ ನನ್ನ ಪ್ರಕಾರ, ಇಲ್ಲ ಮೋಸ್ಟ್ಲಿ ರಿಲೀಸ್ ಆಗೇ ಇಲ್ಲ. ಸೊ ಇದು ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿ ಇದೆ, ಯಾಕಂದರೆ ಇದೊಂದು ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಫಿಲಮ್, ಆಗಿನ ಕಾಲೇಜ್ ಯೂತ್ನ ಒಂದು ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಫಿಲಮ್. ಹಾಗೂ ಅಪ್ಪುರವರು ಅವ್ರನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಂಥ ರೀತಿ, ಆ್ಯಸ್ ಅನ್ ಚೈಲ್ಡ್ ಆರ್ಟಿಸ್ಟ್ ಅವರು ಒಂದು 13-14 ಫಿಲಮ್ನ ಮಾಡಿದರೂ ಕೂಡ ಆ್ಯಸ್ ಅ ಮೇನ್ ಲೀಡ್ ಅವ್ರನ್ನ ಸ್ಕ್ರೀನ್ ಮೇಲೆ ಅವ್ರನ್ನ ಪ್ರೆಸೆಂಟ್ ಮಾಡ್ಕೊಂಡಂಥ ರೀತಿ, ಹಾಗೂ ಜನ ಇಷ್ಟಪಟ್ಟಂಥ ರೀತಿ, ಆ ಒಂದು ಎಂಟ್ರಿ ಸೀನ್ ಆಗಿರ್ಬೋದು, ಇವರನ್ನು ಕೊಂದರ ಮತ್ತಕ್ಕೆ ಅಂತ ರೆಫರೆನ್ಸ್ ತಗೊಂಡು ಅಣ್ಣವರ ಒಂದು ರೆಫರೆನ್ಸ್ ತಗೊಂಡಂಥ ಡೈಲಾಗ್ಸ್ ಆಗಿರ್ಬೋದು, ಅದೆಲ್ಲ ತುಂಬ ಎಸ್ಟಾಬ್ಲಿಷ್ ಕೊಟ್ಟಂಥ ಒಂದು ಇದು. ಸೊ ಹಾಗಾಗಿ ಅಪ್ಪುರವ್ರಿಗೂ ಕೂಡ ಇದು ವಿಶೇಷವಾದಂಥ ಸಿನಿಮಾ. ಅಪ್ಪುರವರ ಫ್ಯಾನ್ಸ್ಗಳಿಗೂ ಕೂಡ ಇದು ವಿಶೇಷವಾದಂಥ ಸಿನಿಮಾ. ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ವಿಶೇಷ ಹಾಗೂ ವಿಭಿನ್ನ ಚಿತ್ರವಾಗಿ ಯಾವಾಗಲೂ ಉಳ್ಕೊಳ್ಳುತ್ತೆ. ಸೊ ಅದರ ರಿಲೀಸ್ ಬಗ್ಗೆ ಮಾತಾಡೋಣ. ಸೊ ಆ ಫಿಲಮ್ ಹೇಗೆ ಆ ಮೂಡ್ ಬಂತು ಅನ್ನೋದ್ರ ಬಗ್ಗೆ ಕೂಡ ನನಗೆ ಗೊತ್ತಿರೋ ಒಂದಷ್ಟು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಏನೇನು ವಿಷಯ ಗೊತ್ತಿದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಪ್ರಿಯರ್ಲಿ ಬಂದಾಗ ಇದು ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಸೊ ಈ ಫಿಲಮ್ ಮೈನಾಗಿ ಶುರುವಾಗೋಕ್ಕೆ ಕಾರಣ ಶಿವರಾಜ್ ಕುಮಾರ್ ಅವರು, ಯಾಕಂದರೆ ಶಿವರಾಜ್ ಕುಮಾರ್ ಅವರು ಪೂರಿ ಜಗನ್ನಾಥ್ ಅವ್ರ ಜೊತೆ ಯುವರಾಜ ಫಿಲಮ್ ಮಾಡ್ತಾ ಇರ್ತಾರೆ. ಸೊ ಆ ಯುವರಾಜ ಸೆಟ್ನಲ್ಲಿ ಪೂರಿರವ್ರ ಹತ್ರ ಇದ್ದಂಥ ಮತ್ತೊಂದಷ್ಟು ಸ್ಕ್ರಿಪ್ಟ್ಗಳ ಬಗ್ಗೆ ಡಿಸ್ಕಷನ್ ಆಗ್ತಾ ಇರಬೇಕಾದ್ರೆ ಈ ಒಂದು ಅಪ್ಪುನ ಏನು ಚಿತ್ರ ಇದೆ, ಸೊ ಅದ್ರದ್ದು ಸಬ್ಜೆಕ್ಟ್ ಕೂಡ ಡಿಸ್ಕಷನ್ ಆಗ್ತಾ ಇತ್ತು. ಸೊ ಆಗ ಶಿವಣ್ಣನವ್ರಿಗೆ ಹೇಳಿದಂಥ ಈ ಕಥೆನ ಶಿವಣ್ಣನವರು, ಇಲ್ಲ ನನ್ನ ತಮ್ಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಸೊ ಅದನ್ನು ಮನೇಲಿ ಎತ್ಕೊಂಬಂದು ಪಾರ್ವತಮ್ಮನವ್ರ ಹತ್ರ ಹೇಳಿ, ಸೊ ಅದನ್ನು ವರ್ಧಣ್ಣವರು ಅಣ್ಣವರು ಅವತ್ತಿನ ದಿನಕ್ಕೆ, ಯಾಕಂದರೆ ಕಥೆನ ಫೈನಲೈಸ್ ಮಾಡ್ತಾ ಇದ್ದು ಅವರಿಬ್ಬರೇ ಅಂತೆ. ಸೊ ಅದನ್ನು ಅವರು ದೊಡ್ಡವ್ರ ಹತ್ರ ಈ ಕಥೆನ ಹೇಳಿ, ಆಮೇಲೆ ಟೈಟಲ್ ಅಪ್ಪು ಅಂತ ಟೈಟಲ್ ಕೊಟ್ಟು, ಪವರ್ ಸ್ಟಾರ್ ಅಂತಲೂ ಟೈಟಲ್ ಶಿವಣ್ಣವರೇ ಕೊಟ್ಟು, ಈ ಫಿಲಮ್ ಮೂಡ್ ಬರೋಕ್ಕೆ ಶಿವಣ್ಣವ್ರದ್ದೇ ಮೇಯ್ನ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಅದಾದಮೇಲೆ ಅಪ್ಪುರವರು ಆಫ್ಟರ್ 13-14 ಇಯರ್ಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಆದಮೇಲೆ ಒಂದು ಗ್ಯಾಪ್ ತಗೊಂಡ ನಂತರ ಮತ್ತೆ ಅವರು ತಮ್ಮ ಫಿಟ್ನೆಸ್ನ ಶುರು ಮಾಡಿಕೊಂಡು ಮತ್ತೆ ಸ್ಕ್ರೀನ್ ಮೇಲೆ ಕಾಣಬೇಕು. ಆ್ಯಕ್ಚುಲಿ ಪುನೀತ್ ಅವ್ರಿಗೆ ಇಷ್ಟ ಇರಲ್ವಂತ ಫಿಲಮ್ ಮಾಡಬೇಕಾಗಿರೋದು. ಸೊ ಅವರು ಬಿಸ್ನೆಸ್ಸಲ್ಲೇ ಇರಬೇಕು ಅನ್ನೋದು ಭಾಳ ಉದ್ದೇಶ, ಭಾಳ ಅಂದರೆ ಅವ್ರಿಗೆ ಬಿಸ್ನೆಸ್ ಲೈನಲ್ಲಿ ಇರಬೇಕು ಅಂತ ಭಾಳ ಆಸೆ ಇತ್ತಂತೆ. ಸೊ ಹಾಗಾಗಿ ಇದನ್ನು ಅಣ್ಣವ್ರು ಹೇಳಿದ್ರು, ಇಲ್ಲ ನೀನು ಒಂದ್ಸಲಿ ಪ್ರಯತ್ನ ಮಾಡಿಬಿಡು ಅಪ್ಪು ಅಂತ ಹೇಳಿದ್ಮೇಲೆ ಅಣ್ಣವರು ಹಾಗೂ ಪಾರ್ವತಮ್ಮನವರ ಒಂದು ಗೈಡೆನ್ಸ್ನ ಮುಖಾಂತರ ಅಪ್ಪುರವರು 2002 ಅಲ್ಲಿ ಫಿಲಮ್ನ ಟೇಕ್ ಆಫ್ ಆಗುತ್ತೆ. ಆ್ಯಕ್ಚುಲಿ 2001 ಆಗುತ್ತೆ. 2002 24 ಏಪ್ರಿಲ್ ಫಿಲಮ್ ರಿಲೀಸ್ ಆಗುತ್ತೆ ಕೂಡ ಇದು. ಸೊ ತದನಂತರ ರಕ್ಷಿತಾ ಅವರು ಫಿಲಮ್ ಗೈಡ್ ಆಗ್ತಾರೆ. ರಕ್ಷಿತಾ ಅವರು ಯಾಕಂದರೆ ಗೌರಿರವರ ಮಗಳಾಗಿರ್ತಾರೆ. ಗೌರಿರವರು ಯಾರಂದರೆ DOP, ಅವರು ಕ್ಯಾಮ್ರಾಮ್ಯಾನ್. ಸೊ ಏನು ವಜ್ರೇಶ್ವರಿ ಕಂಬೈನ್ಸ್ನ ಪರ್ಮನೆಂಟ್ ಕ್ಯಾಮ್ರಾಮನ್ ಅಂತಾನೆ ಗೌರಿಶಂಕರ್ ಅವರು ಬಿಂಬಿತರಾಗಿದ್ದರು. ಸೊ ಹಾಗಾಗಿ ಅವರ ಮಗಳಾಗಿರ್ತಕ್ಕಂಥ ರಕ್ಷಿತಾ ಅವರ ಆಯ್ಕೆ ಕೂಡ ಇಲ್ಲಿ ಪಾರ್ವತಮ್ಮನವ್ರದ್ದೇ ಆಗಿರೋದ್ರಿಂದ, ಸೊ ಅದು ಪಾರ್ವತಮ್ಮನವರ ಕಣ್ಣಿಗೆ ಬಿದ್ದು, ಆಮೇಲೆ ಗುರು ಕಿರಣ್ ತಂಡ ಸೇರಿಕೊಂಡು ಅವರ ಒಂದು ಮ್ಯೂಸಿಕ್ನ ಕಂಪೋಸಿಷನ್ನಲ್ಲಿ ಒಂದು ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಆಗಿ ಫಿಲಮ್ ಹೊರಹೊಮ್ಮುತ್ತೆ. ಸೊ ಏನು ಅಪ್ಪುರವರ ಎಂಟ್ರಿ ಸೀನ್ ಇವತ್ತಿಗೂ ಕೂಡ ಮಾತಾಡ್ತಾರೆ. ಅವ್ರು ಬ್ಯಾಕ್ ಫ್ಲಿಪ್ ಹೊಡೆದು ಬಂದು ಯಾರೋ ಅಪ್ಪು ಯಾರು ಅಂದರೆ ನಾನೇ ಅಪ್ಪು ಕಾಣು ಅಂತ ಬರುವಂಥ ಒಂದು ಸೀನ್ ಆಗಿರ್ಬೋದು. ಇವತ್ತಿಗೂ ಕೂಡ ಜನರಲ್ಲಿ ತುಂಬ ಒಂದು ಒಳ್ಳೆ ಒಂದು ಒಪಿನಿಯನ್ ಇದೆ, ಕ್ಯೂರಿಯಾಸಿಟಿ ಇದೆ, ಹೆಂಗೆ ಫಿಲಮ್ ಬಂತು, ಮೂಡ್ ಬಂತು, ಅಪ್ಪುರವ್ರು ಹೆಂಗೆ ಒಪ್ಕೊಂಡ್ರು, ಆ ಥರ ಈ ಒಂದು ವಿಶೇಷವಾದಂಥ ತಂಡ. ಆ್ಯಕ್ಚುಲಿ ಪುರಿ ಜಗನ್ನಾಥ್ರವರು ತೆಲುಗು ಇಂದ ಬಂದಿದ್ರು ಕೂಡ ಅಪ್ಪುರವ್ರನ್ನ ಪ್ರೆಸೆಂಟ್ ಮಾಡಿದಂಥ ರೀತಿ, ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದಂಥ ರೀತಿ ಭಾಳ ಚೆನ್ನಾಗಿತ್ತು. ಸೊ ಇದರಿಂದ ಅಣ್ಣವ್ರು ಆ್ಯಕ್ಚುಲಿ ಮ್ಯೂಸಿಕ್ ಬಗ್ಗೆ, ಗುರುಕಿರಣ್ ಬಗ್ಗೆ ಮಾತಾಡಬೇಕು. ಎಲ್ಲ ಹಾಡ್ಸು ಕೂಡ ಫಿಲಮಲ್ಲಿ ಟಾಪ್ ನಾಚ್ ಇತ್ತು. ಅಣ್ಣವ್ರು 2 ಸಾಂಗ್ ಆಡಿದ್ದಾರೆ. ಪಣಗಿಡು ಇವತ್ತಿಗೂ ಜಿಮ್ಮಲ್ಲಿ ಓಡುತ್ತೆ, ಇದಂತೂ ಸತ್ಯ. ಜಿಮ್ಮಲ್ಲಿ ಇವತ್ತಿಗೂ ತುಂಬ ಜನ ಜಿಮ್ಮಲ್ಲಿ ಹಾಕ್ಕೊಂಡು ಜಿಮ್ ಮಾಡೋವಂಥ ಎಷ್ಟೋ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ. ಸೊ ನಾನು ಕೂಡ ಅದನ್ನು ತುಂಬ ಇಷ್ಟಪಡ್ತೀನಿ ಆ ಸಾಂಗ್ ಮಾತ್ರ. ಸೊ ಭಾಳಷ್ಟು ಒಂದಷ್ಟು ಇಂಪಾರ್ಟೆನ್ಸ್ ಇರುವಂಥ ಚಿತ್ರ, ಯಾಕಂದರೆ ಡೆಬ್ಯೂ ಆಗಿರೋದ್ರಿಂದ ಜನ ಹೇಗೆ ತಗೊಳ್ತಾರೆ ಅನ್ನೋ ಭಯ ಅಪ್ಪುರವ್ರಿಗೆ ಭಾಳ ಇತ್ತು. ಬಿಕಾಸ್ ಯಾಕಂದರೆ ಅಪ್ಪುರವರು ಯಾಕೆ ಇಷ್ಟು ತಡ ಮಾಡಿದ್ರು ಅಂದರೆ, ಆಲ್ರೆಡಿ ರಾಘಣ್ಣವ್ರನ್ನ ಜನ ಒಪ್ಕೊಂಡಿದ್ರು, ಶಿವಣ್ಣವರು ಆಲ್ರೆಡಿ ಫುಲ್ ಎಸ್ಟಾಬ್ಲಿಷ್ಡ್ ಆಸ್ ಅ ಹೀರೋ ಆಗಿಬಿಟ್ಟಿದ್ರು. ಸೊ ಜನ ಅವ್ರನ್ನೆಲ್ಲ ಒಪ್ಕೊಂಡ್ಮೇಲೆ ನನ್ನ ಹೆಂಗೆ ಒಪ್ಕೊಳ್ತಾರೆ, ಇದು 3ನೇ ಅಂದರೆ 3ನೇ ನಾನು ಬರ್ತಾ ಇರೋದ್ರಿಂದ ಫ್ಯಾಮಿಲಿಯಿಂದ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಜನ ಒಪ್ಕೊಳ್ತಾರ ಇಲ್ಲೋ ಅನ್ನೋಂಥ ಭಯ ಅಪ್ಪುರವ್ರಿಗೆ ಇದ್ದಿದ್ದರಿಂದ ಸ್ವಲ್ಪ ಭಯ
ಇತ್ತೂರು ಅಪ್ಪುರ್ ಅವ್ರಿಗೆ ಹೆಂಗ್ ಕಾಣಿಸ್ತಾರೆ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ಕೊಂಡು ಬಂದ್ಮೇಲೆ ಫಿಲಮ್ ಇಷ್ಟು ಚೆನ್ನಾಗಿ ಮೂಡ್ ಬಂದ್ಮೇಲೆ ಅಪ್ಪುರ್ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯಾಗಿ ನೀವು ನೋಡಿದ್ದೀರಾ. ಅಲ್ಲಿಂದ ಇಲ್ಲಿ ಕರ್ನಾಟಕ ರತ್ನಾರ್ವರೆಗೂ ಪುನೀತ್ ಅವರ ನಡೆ ತುಂಬಾ ಚೆನ್ನಾಗಿತ್ತು. ನಾನಂತೂ ಬೀಯಿಂಗ್ ಅ ಫ್ಯಾನ್, ಅವ್ರ ಹತ್ರ ಒಂದಷ್ಟು ಒಡನಾಟ ಇರೋದ್ರಿಂದ ಅವ್ರನ್ನ ನಮ್ಗೆ ಏನು ಖುಷಿ ಅಂದ್ರೆ, ನಾವು ಅವ್ರಿಗೆ ಸರ್ ನಾವು ನಿಮ್ಮನ್ನ ಇಷ್ಟಪಡ್ತೀರಿ ಅಂತ ಹೇಳಿದೀವಿ ಅನ್ನೋದೇ ಬಹಳ ಖುಷಿ. ಯಾಕಂದ್ರೆ ನಮ್ದೇ ಒಂದು ಆಕ್ಚುಲಿ ನಮ್ದೇ ತಂಡ ಇದೆ, ಅಪ್ಪು ಯುವ ಬ್ರಿಗೇಡ್ ಅಂತ. ನಾನು, ನಮ್ಮ ಅಣ್ಣ ಪ್ರವೀಣ್ ರವರು, ನಮ್ಮ ಸತೀಶ್ ಅಣ್ಣರು ಇದ್ದಾರೆ. ಅದು ಕುರಿತಾದಂಥ ಎಷ್ಟೋ ಎಷ್ಟೋ ಏನು ಸಣ್ಣ ಪುಣ್ಣ ಕಾರ್ಯಕ್ರಮ ನಮ್ಮ ಸಂಪತ್ ಅವರಿದ್ದಾರೆ. ಸೊ ಎಂತೆಂತನೋ ಕಾರ್ಯಕ್ರಮ, ನಾವು ಸಣ್ಣ ಸಣ್ಣ ಕಾರ್ಯಕ್ರಮ ಕೂಡ ಮಾಡಿದ್ವಿ ಅಪ್ಪುರವ್ರ ಹೆಸರಲ್ಲಿ. ಅದನ್ನ ಅವ್ರಿಗೂ ಕೂಡ ತಲುಪಿಸಿದ್ವಿ ನಾವು ತಗೊಂಡೋಗಿ. ಸೊ ಅದು ಬಹಳ ವಿಶೇಷ. ನಾವು ಅಪ್ಪುರವ್ರನ್ನ ಒಂದೆರಡು ಬಾರಿ ಭೇಟಿ ಮಾಡಿ ಮಾತಾಡಿದಿರಿ ಅನ್ನೋದು ಕೂಡ ದೊಡ್ಡ ವಿಶೇಷ ನಮಗೆ. ಬಟ್ ಅದೇನೋ ಆ ಅನುಭವ ಬೇರೆ ಎಲ್ಲೂ ಸಿಗ್ತಾ ಇಲ್ಲ. ನನಗೂ ಕೂಡ ಅವ್ರನ್ನ ಹೋಗಿ ಮಾತಾಡಬೇಕು, ಮೀಟ್ ಮಾಡಬೇಕು ಅಂದರೆ ಒಂಥರ ಖುಷಿ ಆಗೋದು, ಒಂಥರ ಏನೋ ಒಂಥರ ಖುಷಿ ಆಗೋದು. ಬಟ್ ಈಗ ಆ ಅನುಭವಕ್ಕೆ ಇಲ್ಲ. ಬಟ್ ಅವ್ರು ಇಲ್ಲದೆ ಇದೆಲ್ಲ ಆಗ್ತಾ ಇರೋದು ನನ್ನಂತೂ ಭಾಳ ಬೇಜಾರಿದೆ, ಇಡೀ ಕರ್ನಾಟಕಕ್ಕೂ ಬೇಜಾರಿದೆ. ಸೊ ಬಟ್ ಇದೇ ತಿಂಗಳು 14ನೇ ತಾರೀಕು ಅವರ ಬರ್ತಡೇ ಇರೋದು 17ನೇ ತಾರೀಕು. ಬಟ್ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಶುಭ ಶುಕ್ರವಾರ ನಮ್ಮ ಗಾಂಧಿನಗರದಲ್ಲಿ ಫಿಲಮ್ಸ್ ರಿಲೀಸ್ ಆಗೋದು. ಸೊ ಹಾಗಾಗಿ ನೋಡ್ತಾ ಇದ್ದೀರಾ, ಇಲ್ಲೇ ಇದ್ದಾರೆ ಅಪ್ಪವರು, ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದ್ದಾರೆ. ನಾನು ಎಷ್ಟು ಅಪ್ಪನವ್ರನ್ನ ಇಷ್ಟಪಡ್ತೀನಿ ಅಂದರೆ, ನನ್ನ ಟೇಬಲಲ್ಲೂ ಅಪ್ಪವ್ರು ಇದ್ದಾರೆ. ಆ ಮೂಲೆ ನಿಮ್ಗೆ ಕಾಣಿಸುತ್ತೆ, ನೀವು ಅಬ್ಸರ್ವ್ ಮಾಡಿದರೆ ಫಸ್ಟಿಂದನೂ ಅದು ಯಾವಾಗಲೂ ಇರುತ್ತೆ. ಅದು ನಾವು ಭಾಳ ಒಡನಾಡಿಗಳು ಅಪ್ಪವ್ರು ಅಂದರೆ, ಅಪ್ಪವ್ರವ್ರು ಒಂಥರ ಇಷ್ಟ ನಮಗೆ, ಯಾಕೆ ಏನೂ ಗೊತ್ತಿಲ್ಲ. ಬಟ್ ಬೇಜಾರಾಗುತ್ತೆ ಕೆಲವೊಂದ್ಸಲಿ ಮಾತಾಡಬೇಕು ಅವ್ರ ಅಪ್ಪರವ್ರನ್ನ. ಬಟ್ ಇದನ್ನ ಅಶ್ವಿನಿ ಮೇಡಮ್ ಅವ್ರು ಮಾಡ್ತಾ ಇರೋದು ಬಹಳ ಖುಷಿ ಇದೆ. ಇನ್ನೊಂದು ಆಸ್ ಅ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದರೆ, ಪಾರ್ವತಮ್ಮ ರಾಜ್ಕುಮಾರ್ ಆಸ್ ಅ ಬ್ರಿಲಿಯಂಟ್ ಪ್ರೊಡ್ಯೂಸರ್ ಅಂತ ನಮ್ಮೆಲ್ರಿಗೂ ಗೊತ್ತು. ಅದೇ ನಿಟ್ಟಿನಲ್ಲಿ ಈಗ ಅಶ್ವಿನಿ ಮೇಡಮ್ ಅವರು ಕೂಡ ಸಾಕ್ತಾ ಇದ್ದಾರೆ. ಸೊ ಅದು ನಮಗೆ ಖುಷಿ ಕೊಡ್ತಾ ಇದೆ. ಈ ಸಲ ಅವರು ವಿತರಣೆ ಮಾಡೇ ಇಲ್ಲ, ನನ್ನ ಪ್ರಕಾರ ವಿತರಣೆ ಮಾಡೇ ಇಲ್ಲ. ಸೊ ಈಗ PRK ಪ್ರೊಡಕ್ಷನ್ ಅವರೇ KRG ಜೊತೆ ಸೇರಿ ಡಿಸ್ಟ್ರಿಬ್ಯೂಷನ್ ಕೂಡ ಬಂದಿದ್ದಾರೆ. ಸೊ ಅದು ಕೂಡ ಭಾಳ ಒಂದು ಒಳ್ಳೆಯ, ಯಾಕಂದರೆ ಡಿಸ್ಟ್ರಿಬ್ಯೂಷನ್ ಯಾಕೆ ಅಂದರೆ, ಡಿಸ್ಟ್ರಿಬ್ಯೂಷನ್ ಬಂದು ನಂಬಿಕೆ ಮೇಲೆ ನಡೆಯುತ್ತೆ. ಒಂಥರ ನಂಬಿಕೆ ಅದು. ಇವರು ವಿತರಣೆ ಮಾಡ್ತಾ ಇದ್ದಾರೆ ಅಂದರೆ ಜನ ನಿಮ್ಮನ್ನು ನಂಬಬೇಕು. ಒಬ್ಬರು ವಿತರಕ ನಂಬಿ ನಿಮ್ಮನ್ನು ತಗೊಳ್ತಾನೆ, ಇಲ್ಲಪ್ಪ PRK ಪ್ರೊಡಕ್ಷನ್ ಬಂತು ಅಂದರೆ ಇಲ್ಲ ಒಳ್ಳೆ ಫಿಲಮ್. ಇವಾಗ ಒಂಬಾಳೆಗೆ ಹೇಗೆ ಬ್ಯಾನರ್ಗೆ ಒಂದು ನಂಬಿಕೆ ಇದೆಯೋ, ವಜ್ರೇಶ್ವರಿಗೆ ಹೆಂಗಿತ್ತೋ, ಸೊ ಆ ಥರ ಒಂದು ನಂಬಿಕೆ ಬರಬೇಕು ಡಿಸ್ಟ್ರಿಬ್ಯೂಟರ್ಸ್ಗೆ. ಸೊ ಆ ಥರ ಡಿಸ್ಟ್ರಿಬ್ಯೂಟರ್ನ ನಂಬಿ ಫಿಲಮ್ನ ತಗೊಳ್ತಾರೆ ಫಿಲಮ್ರವರು. ಚಿತ್ರ ಥಿಯೇಟರ್ಸ್, ಸಿಂಗಲ್ ಸ್ಕ್ರೀನ್, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು. ಸೊ ಅದು ಒಂದು ಭರವಸೆ. ಸೊ ಹಾಗಾಗಿ ಈ ನಡೆ ಕೂಡ ಒಂದು ಸ್ವಾಗತಾರ್ಹ. ಸೊ ಅಶ್ವಿನಿ ಮೇಡಮ್ ಅವ್ರಿಗೆ ಎಲ್ಲ ಒಳ್ಳೇದಾಗಲಿ. ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು, ಅವರು ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ, ಅದಕ್ಕೂ ಒಳ್ಳೇದಾಗಲಿ. ಸೊ ಬರ್ತಾ ಇರತಕ್ಕಂಥ ಫಿಲಮ್ ಈಗೇನು ಅಪ್ಪು ರಿಲೀಸ್ ಆಗ್ತಾಯಿದೆ 14ನೇ ತಾರೀಕು, ನಾನಂತೂ ಹೋಗಿ ಖಂಡಿತ ನೋಡ್ತೀನಿ ಫಿಲಮ್ಮು. ನೀವೆಲ್ಲರೂ ಖಂಡಿತ ಫಿಲಮ್ ಮಿಸ್ ಮಾಡ್ದಿರ ನೋಡ್ರಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ಆಗಿತ್ತು. ಸೊ ನಮ್ಮದು ಅಪ್ಪುರವ್ರದ್ದು ಒಡನಾಟ ಕೂಡ ಸ್ವಲ್ಪ ಇದ್ದಿದ್ದರಿಂದ ಈ ಥರ ಒಂದು ವಿಷಯ ಹೇಳ್ಬೇಕಂದ್ರೆ ನನಗೂ ಭಾಳ ಹೆಮ್ಮೆ ಆಗ್ತಾ ಇದೆ. ನೀವು ಕೂಡ ಯಾರ್ಯಾರು ಅಪ್ಪು ಫಿಲಮ್ ನೋಡಿಲ್ವೋ, ಯಾರ್ಯಾರು ನೋಡಿದಿರೋ, ಮತ್ತೆ ಅಪ್ಪುರವ್ರನ್ನ ಸ್ಕ್ರೀನ್ ಮೇಲೆ ನೋಡೋಂಥ ಅವಕಾಶ ಕಮ್ಮಿ ಸಿಗುತ್ತೆ. ಸೊ ಸಿಕ್ಕಾಗ ಬಳಸ್ಕೊಳ್ಳಿ, ಎಲ್ಲರೂ ಹೋಗಿ ಫಿಲಮ್ ನೋಡಿ. 14ನೇ ತಾರೀಕು ಬರ್ತಾ ಇದೆ. ಬುಕ್ ಮೈ ಶೋಲ್ಲಿ ಆಲ್ರೆಡಿ ಥಿಯೇಟರ್ಸ್ನ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ವಿಶೇಷ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಇದೇ ಥರ ಒಂದಷ್ಟು ವಿಡಿಯೋಗಳ ಮುಖಾಂತರ, ಒಂದಷ್ಟು ಹೊಸ ವಿಷಯಗಳ ಮುಖಾಂತರ ನಾನು ನಿಮ್ಮ ಮುಂದೆ ಸಿಗ್ತಾನೆ ಇರ್ತೀನಿ. ಸೊ ಸೈನಿಂಗ್ ಆಫ್, ಟಾಟಾ, ಬೈ ಬಾಯ್.